ಬದಲಾದ ಅರ್ಜುನ್ ಗಾಬರಿಯಿಂದ ನನಗೆ ಪೀರಿಯಡ್ಸ್ ಬಂದ್ಬಿಡ್ತು. ಈ ತಿಂಗಳು ಕನ್ಸೀವ್ ಆಗ್ತೀನಿ ಅಂತ ತುಂಬ ಆಸೆಯಿಂದ ಇದ್ದೆ. ಒಂದು ವಾರ ತಡ ಆಗೋಷ್ಟಕ್ಕೆ ಆದರೆ ಅಂತ ಮಾತು ಬಾರದೆ ಅನ್ವಿಕಾ ಅರ್ಜುನ್ ಮುಖವನ್ನಿಟ್ಟು ಅಳುತ್ತಿದ್ದರೆ ಅವಳನ್ನೇ ಎತ್ಕೊಂಡು ಮೇಲೆ ಕರ್ಕೊಂಡು ಹೋದ ಅರ್ಜುನ್. ಮಡಿಲಲ್ಲಿ ಇರೋ ಅನ್ವಿಕಾಳ ಕೂದಲನ್ನು ಸರಿಪಡಿಸ್ತಾ, ಇಷ್ಟು ಸಣ್ಣ ವಿಷಯಕ್ಕೆ ಅಳೋದನ್ನು ಯಾವಾಗ ಕಲಿತೆ ಅಂದ. ಇದು ಸಣ್ಣ ವಿಷಯನಾ? ಅನ್ವಿಕಾಳ ಮೂಗು ಕೆಂಪಾಯಿತು. ನನಗಂತೂ ಸಣ್ಣ ವಿಷಯವೇ. ಮಕ್ಕಳು ನಮ್ಮ ಕೈಯಲ್ಲಿ ಇಲ್ಲದ ವಿಚಾರ. ಖುಷಿ ನಮಗೆ ಅಂದುಕೊಳ್ಳದ ವರವಾಗಿ ಬಂದಳು. ಮುಂದಿನ ಮಗು ಕೂಡ ಹಾಗೆ ಬರುತ್ತೆ, ನೀನು ಚಿಂತೆ ಮಾಡಬೇಡ. ಅಂದಹಾಗೆ ನನಗೀಗಲೇ ಮಕ್ಕಳು ಬೇಡ ಅಂದರು. ಅರ್ಜುನನ್ನು ಅಯೋಮಯವಾಗಿ ನೋಡ್ತಾ, ನೀವೇ ಅಲ್ವಾ ನನಗೆ ಇನ್ನೊಂದು ಮಗು ಬೇಕು. ಖುಷಿ ಹತ್ರ ಮಿಸ್ ಆದ ಕ್ಷಣಗಳನ್ನೆಲ್ಲ ನಾನು ಮಗುವಿನ ಹತ್ರ ನಾನು ತೀರಿಸ್ಕೊಳ್ಬೇಕು ಅಂದಿದ್ದು ಅಂದ್ಲು. ಇನ್ನೊಂದು ಮಗು ಬೇಕು ಅಂದೆ, ಆದರೆ ತಕ್ಷಣವೇ ಬೇಕು ಅಂತ ಅನ್ನಲಿಲ್ವಲ್ಲ. ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೊಂಡು ಸುಮ್ಮನೆ ಬೇಸರ ಮಾಡ್ಕೊಳ್ತಿದ್ಯಾ? ನಾವು ಜೊತೆಯಾಗಿ ಕೇವಲ ಕೆಲವು ದಿನಗಳಷ್ಟೇ ಆಯಿತು. ಮಗುವಿನ ಜೊತೆ ಮಾತ್ರ ಅಲ್ಲ, ನಿನ್ನ ಜೊತೆ ಕೂಡ ಬಹಳಷ್ಟು ಕ್ಷಣಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಪ್ರಸ್ತುತ ನಾನು ಬಾಕಿ ತೀರಿಸ್ಕೊಳ್ಳೋ ಕೆಲಸದಲ್ಲಿದ್ದೀನಿ. ಬೇರೆ ಆಲೋಚನೆ ನನಗಿಲ್ಲ. ಈ ವಿಷಯವನ್ನು ಇಲ್ಲೇ ಬಿಟ್ಬಿಡು. ನೀನು ಸಂತೋಷವಾಗಿ ಆರೋಗ್ಯವಾಗಿದ್ದರೆ ಮಗು ತನ್ನಷ್ಟಕ್ಕೆ ತಾನೇ ಬರುತ್ತೆ. ಸ್ವಲ್ಪ ಹೊತ್ತು ಅನ್ವಿಕಾಳ ಬೇಸರವನ್ನು ಸಮಾಧಾನಪಡಿಸಿ, ದುಃಖವನ್ನು ದೂರ ಮಾಡಿ, ಮಾತುಗಳಿಂದ ಪ್ರೀತಿಯಿಂದ ಅವಳನ್ನು ಮುದ್ದಿಸ್ತಾ, ಅವಳ ಮನಸ್ಸು ಬದಲಾದ ಮೇಲೆ ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಲೇ ಇಲ್ಲ ಅಂತ ಕೇಳಿದ್ಲು. ಜರ್ಮನಿಯಿಂದ ಸ್ವರಾಜ್ ಮತ್ತು ಲಕ್ಷ್ಮೀಕಾಂತ್ ಅವರು ಬಂದಿದ್ದಾರೆ, ಅವ್ರನ್ನ ಮನೆ ಹತ್ರ ಬಿಟ್ಟು ಬರ್ತಿದ್ದೀನಿ ಅಂದ. ಅದೇನು, ಅವ್ರ ಕುಟುಂಬದವರು ಯಾರಿಲ್ವಾ? ಇಲ್ಲ, ಇವರು ಬರೋದನ್ನು ಹೇಳೋದ ಕಾರಣ ಅವರು ಯಾವುದೋ ಪ್ರವಾಸಕ್ಕೆ ಹೋಗಿದ್ದಾರೆ. ಹಾಗಾದರೆ ನಮ್ಮನೆಗೆ ಕರ್ಕೊಂಡು ಬರ್ಬೋದಿತ್ತಲ್ವಾ? ಅಜ್ಜಿ ಹತ್ರ ನಾನು ತುಂಬ ಮಾತಾಡಬೇಕಿತ್ತು. ಏನು ಮಾತಾಡಬೇಕು ಅಂದ ಶರ್ಟ್ ಬಿಚ್ಚುತ್ತಾ. ಅವೆಲ್ಲ ಹೆಂಗಸರ ಸಮಸ್ಯೆಗಳು, ನಿಮ್ಗೆ ಹೇಳಬಾರ್ದು ಅಂತ ಎದ್ದು ಅವನಿಗೆ ಸಹಾಯ ಮಾಡ್ತಾ ಇದ್ದರೆ, ಅನ್ವಿಕಾಳನ್ನು ಕಬೋರ್ಡ್ಗೆ ಅದುಮಿ, ನನಗೆ ತಿಳಿಯದ ರಹಸ್ಯಗಳು ನಿನ್ನ ಹತ್ರ ಏನಿದೆ ಅಂತ ಅವಳನ್ನ ಫುಲ್ಲು ಸ್ಕ್ಯಾನ್ ಮಾಡ್ತಾ ಇದ್ದರೆ, ಆ ಚೂಪಾದ ನೋಟಕ್ಕೆ ತಾಳಲಾರದೆ ನಾಚಿಕೆಯಿಂದ ಕುಸಿದು ಹೋಗ್ತಾ, ಎಲ್ಲವನ್ನ ಹೇಳಿಬಿಡ್ತಾರಾ ಅಂತ ಹೃದಯದ ಹತ್ರ ಕೈ ಇಟ್ಲು. ನೀನು ಆರಾಮಾಗಿದೆಯಾ? ಆರ್ ಯು ಓಕೆ? ತಲೆ ಎತ್ತಿ ನೋಡ್ತಾ ಹ್ಞೂ ಅಂತ ಅರ್ಜುನ್ ಕೆನ್ನೆಗೆ ಮುತ್ತು ಕೊಟ್ಟು, ಫ್ರೆಶ್ ಆಗಿ ಬನ್ನಿ, ಹಸ್ವಾಗ್ತಿದೆ, ತಿನ್ನೋಣ ಅಂತ ಅವನ ಬಟ್ಟೆಗಳನ್ನ ಒಗೆಯಲು ಹಾಕಿ ಕೆಳಗೆ ಹೋಗ್ತಾ, ಸ್ವರಾಜಮ್ಮಜ್ಜಿ ಮತ್ತು ತಾತನ ಮನೆಗೆ ಊಟಕ್ಕೆ ಕರಿಬಹುದಲ್ವಾ ಅರ್ಜುನ್ ಅಂದ್ಲು. ಈಗಾಗಲೇ ಕರೆದಿದ್ದೀನಿ, ಭಾನುವಾರ ಬರ್ತೀವಿ ಅಂದಿದ್ದಾರೆ. ಅವರಿಗೆ ಇಲ್ಲಿ ಏನೋ ಕೆಲವು ಕೆಲಸಗಳಿವೆ ಅಂತೆ, ಅವನ್ನೆಲ್ಲ ಮುಗಿಸ್ಕೊಂಡು ಬರ್ತಿದ್ದೀವಿ ಅಂದಿದ್ದಕ್ಕೆ ಮನೆ ಹತ್ರ ಬಿಟ್ಟು ಬಂದೆ. ಅವ್ರನ್ನ ನೋಡಿ ಹೀರಾ ತೊಂದರೆ ಪಡ್ತಾಳಾ ಅಂತ ಕೇಳಿದ್ಲು. ಅವಳೇನು ಅಷ್ಟು ದುರ್ಬಳಲ್ಲ ಬಿಡು ಅಂತ ನಗ್ತಾ ವಾಶ್ರೂಮ್ಗೆ ಹೋದ. ಕೆಳಗೆ ಬಂದು ಮಕ್ಕಳ ಹತ್ರ ಹೋದರೆ ಹೀರಾ ಯಾವುದೋ ಕತೆ ಹೇಳ್ತಾ ಇದ್ದರೆ ಖುಷಿ ಕೇಳ್ತಾ ಕೇಳ್ತಾ ನಿದ್ದೆಗೆ ಜಾರ್ತಿದ್ಲು. ಅವರಿಗೆ ಹಾಲು ಕೊಟ್ಟಿಲ್ಲ ಎಂಬುದು ನೆನಪಾಗಿ ತೆಗೆದುಕೊಂಡು ಹೋದ್ಲು. ಖುಷಿ ಬೇಡ ಅಂತ ಹೊದಿಕೆ ಹೊತ್ಕೊಂಡ್ರೆ ಹೀರಾಳಿಗೆ ಮಾತ್ರ ಕೊಡಿಸಿದ್ಲು. ಏನಮ್ಮ ಹಾಗಿದೆಯಾ, ಬೈದೆ ಅಂತ ಕೋಪವಾ ಅಂದ್ಲು. ಇಲ್ಲ ಮಮ್ಮಿ, ನಿನ್ನ ಮೇಲೆ ನನಗ್ಯಾಕೆ ಕೋಪ? ಪಾಪ ಮಕ್ಕಳು ಎಂಬುದು ನಿಮ್ಮ ವೈಯಕ್ತಿಕ ಅಲ್ವಾ? ಹೀರಾ ಅಂತಿದ್ರೆ ಅವಳು ಬಾಯಿ ಮುಚ್ಚುತ್ತಾ, ಇನ್ನೆಂದು ನಮ್ಮ ವೈಯಕ್ತಿಕ ಅನ್ಬೇಡ, ನಾವೆಲ್ಲ ಒಂದೇ, ನಿಮ್ಮ ಹತ್ರ ಮುಚ್ಚಿಡೋ ವಿಷಯಗಳೇನಿರಲ್ಲ ಅಂತ ಹಣೆ ಮೇಲೆ ಮುತ್ತಿಟ್ಟು, ದೇವ್ರ ಹತ್ರ ಕೇಳ್ಕೊ ತಮ್ಮ ಬೇಕಂತ ಕೊಡ್ತಾನೆ ಅಂತ ಶುಭರಾತ್ರಿಯನ್ನು ಹೇಳಿ ಹೊರಟು ಹೋದ್ಲು. ನಗ್ತಾ ಕಣ್ಮುಚ್ಚಿ ತನಗೆ ಕಾಣದ ದೇವರಲ್ಲಿ ಬೇಡ್ಕೊಂಡ್ಳು, ತನಗೆ ಮತ್ತು ಖುಷಿಗೆ ಒಬ್ಬ ಪುಟ್ಟ ತಮ್ಮ ಬೇಕಂತ. ಆ ದಿನ ಮೈಥಿಲಿ ಕೆಲಸಕ್ಕೆ ಸೇರುವ ದಿನ. 7:30ಕ್ಕೆ ತಯಾರಾಗಿ ಹೊರಗೆ ಬಂದು ಬೈಕ್ ಸ್ಟಾರ್ಟ್ ಮಾಡ್ತಿದ್ದಾನೆ ವಿನಯ್. ಮೈಥಿಲಿ, ಆಲ್ ದಿ ಬೆಸ್ಟ್, ಗಾಬರಿ ಪಡಬೇಡ, ಮೊದಲ ದಿನ ಹೇಗೆ ಕಡಿತೋ ಮನೆಗೆ ಬಂದ ಮೇಲೆ ನನಗೆ ಹೇಳಬೇಕು ಅಂತ ಊಟದ ಡಬ್ಬಿಯನ್ನು ಕಟ್ಕೊಟ್ಲು ತನುಜ. ಥ್ಯಾಂಕ್ಸ್ ತನು, ಅಪ್ಕೊಂಡು ಅಲ್ಲಿ ಊಟಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಅಂತ ನೋಡ್ಕೊಳ್ತೀನಿ ಅಂದ್ಲು. ತನುಜ ಬೆಳಿಗ್ಗೆಯಿಂದಲೇ ಕಷ್ಟಪಟ್ಟು ಊಟ ಸಿದ್ಧ ಮಾಡಿದ್ದಕ್ಕೆ, ಏನೂ ಅವಶ್ಯಕತೆ ಇಲ್ಲ, ನನಗೆ ಹೇಗಿದ್ದರೂ ಅಡುಗೆ ಮಾಡ್ತೀನಿ, ಇನ್ನೊಂದು ಗಂಟೆ ಮೊದಲು ನಿನಗೂ ಮಾಡ್ತೀನಿ ಅಷ್ಟೇ ಅಲ್ವಾ? ಅಲ್ಲಿ ಇಲ್ಲಿ ತಿಂದರೆ ಆರೋಗ್ಯ ಹಾಳಾಗುತ್ತೆ,
ನನಗೇನು ಶ್ರಮ ಇಲ್ಲ, ಬೇಕಿದ್ರೆ ಇಂದಿನಿಂದ ನೀನು ಬಂದು ಅಡುಗೆಯಲ್ಲಿ ಸ್ವಲ್ಪ ಸಹಾಯ ಮಾಡಿದ್ರೆ ಸುಲಭ ಆಗುತ್ತೆ ಅಂದ್ಲು ತನುಜ. ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿ ವಿನಯ್ ಬೈಕ್ ಏರಿ ಅವನ ಹೆಗಲ ಮೇಲೆ ಕೈ ಇಟ್ಲು. ಹೊರಡೋಣವಾ ಅಂದ. ಹ್ಞೂ ಅಂದ ಕೂಡಲೇ ಬೈಕ್ ರಸ್ತೆ ಮೇಲೆ ಓಡಿಸ್ದ. ಊರಿನ ಜನರೆಲ್ಲ ಬೈಕ್ ಮೇಲೆ ಹೋಗ್ತಾ ಇದ್ದ ಅವರಿಬ್ಬರನ್ನ ವಿಚಿತ್ರವಾಗಿ ನೋಡ್ತಿದ್ರೆ ಹೆಗಲ ಮೇಲಿದ್ದ ಮೈಥಿಲಿಯ ಕೈ ಮೇಲೆ ಮೆಲ್ಲಗೆ ತಟ್ಟಿ ವೇಗವಾಗಿ ಊರು ದಾಟಿಸ್ದ ವಿನಯ್. 6 ಅಂತಸ್ತಿನ ಗಾಜಿನ ಕಟ್ಟಡ ನೋಡ್ತಾ ವಿನಯ್ ಬೈಕ್ ಇಳಿದ ಮೈಥಿಲಿಯಲ್ಲಿ ಮೊದಲ ಬಾರಿ ಒಬ್ಬ ಸಾಮಾನ್ಯ ಹುಡುಗಿ ಕೆಲಸಕ್ಕೆ ಹೋದಾಗ ಹೇಗನ್ಸುತ್ತೋ ಅಂತಹ ಗಾಬರಿ ಶುರುವಾಯಿತು. ಬೈಕ್ ಪಾರ್ಕಿಂಗ್ನಲ್ಲಿ ಇಟ್ಟು ಬಂದ ವಿನಯ್ ಮೈಥಿಲಿಯ ಮುಖದಲ್ಲಿನ ಗಾಬರಿ ನೋಡಿ ಸಲಿಗೆಯಿಂದ ಅವಳ ಕೈ ಹಿಡಿದು ಮುಂದೆ ಕರೆದೊಯ್ಯುತ್ತಾ, ಇಂಟರ್ವ್ಯೂ ಯಶಸ್ವಿಯಾಗಿ ಮುಗಿಸ್ತವಳು ನೀನು. ಸೇರುವ ದಿನಕ್ಕೆ ಯಾಕೆಷ್ಟು ಗಾಬರಿ ಪಡ್ತಿದ್ಯಾ? ಇಲ್ಲಿನ TL ನನಗೆ ಗೊತ್ತು, ನನ್ನ ಜೊತೆ ಓದಿದ ನನ್ನ ಸಹಪಾಠಿ. ಅವನಿಗೆ ನಿನ್ನ ಬಗ್ಗೆ ಹೇಳಿದ್ದೀನಿ, ಎಲ್ಲ ಅವನೇ ನೋಡ್ಕೊಳ್ತಾನೆ. ನಿನಗೇನಾದರೂ ಅನುಮಾನ ಬಂದರೂ ಅಥವಾ ಯಾರಾದರೂ ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರೂ ಅವನ ಹತ್ರ ಹೇಳು, ಅವನು ನೋಡ್ಕೊಳ್ತಾನೆ. ಅರ್ಥ ಆಗ್ತಿದೆಯಾ ಅನ್ನುತ್ತಾ ಒಳಗೆ ಕರೆದೊಯ್ದ. ಹ್ಞೂ ಅಂತ ತಲೆ ಆಡಿಸಿ ರಿಸೆಪ್ಷನ್ ಹತ್ರ ಬಂದು ವಿವರಗಳನ್ನ ಹೇಳಿ ಫೈಲ್ ಕೊಟ್ಟ ಮೇಲೆ 10 ನಿಮಿಷ ಕಾಯೋದಕ್ಕೆ ಹೇಳಿದ್ರು. ವಿನಯ್ ತನ್ನ ಗೆಳೆಯನಿಗೆ ಕಾಲ್ ಮಾಡ್ತಿರುವಾಗ, ಹಲೋ ವಿನಯ್, ಹೇಗಿದೆಯಾ ಮಗನೇ ಅಂತ ಒಬ್ಬ ಬಂದ. ಸುಮಾರು ವಿನಯ್ ವಯಸ್ಸಿನವನೇ ಇದ್ದ. ಅವನ ಧ್ವನಿಗೆ ಹಿಂದೆ ತಿರುಗಿದ ವಿನಯ್, ಹಲೋ ಪವನ್, ನಾನು ಚೆನ್ನಾಗಿದ್ದೀನಿ ಕಣೋ, ನೀನು ಹೇಗಿದೆಯಾ? ನಿನ್ನನ್ನು ನೇರವಾಗಿ ನೋಡಿ ಬಹಳ ದಿನ ಆಯಿತು ಅಂತ ಕೈ ಕುಲ್ಕೆ ಅಪ್ಕೊಂಡ. ನೀನು ಹೇಳಿದ ಹುಡುಗಿ ಇವಳೇನಾ ಅಂದ ಮೈಥಿಲಿಯನ್ನು ನೋಡಿ. ಹೌದು ಇವಳೆ ಅಂದ ಹತ್ತಿರ ಕರೆದೊಯ್ದು ಮೈಥಿಲಿಗೆ ಪರಿಚಯಿಸಿ, ಇವನು ಪವನ್, ಇಲ್ಲಿ TL. ಪವನ್, ಇವಳು ಮೈಥಿಲಿ. ನಿಮ್ಮನ್ನು ಭೇಟಿಯಾಗಿದ್ದು ಸಂತೋಷ ಆಯಿತು ಮಿಸ್ ಮೈಥಿಲಿ. ಮೈಥಿಲಿ ನಮಸ್ಕಾರ ಮಾಡಿದ್ಲು. ಕೈ ಕುಲುಕಲು ಹೋದ ಪವನ್ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡು ಜೇಬ್ನಲ್ಲಿ ಇಟ್ಕೊಳ್ತಾ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮ್ಯಾನೇಜರ್ ಬರ್ತಾರೆ, ಅವರಿಗೆ ಇವಳನ್ನ ಪರಿಚಯಿಸ್ತೀನಿ, ನೀನೇನು ಗಾಬರಿ ಪಡಬೇಕಿಲ್ಲ ಮೈಥಿಲಿ ಅಂದ. ಅವಳ ಮುಖದಲ್ಲಿನ ಗಾಬರಿಯನ್ನು ಅವನು ಕೂಡ ಗಮನಿಸಿ, ಬನ್ನಿ ಹಾಗೆ ಕಾಫಿ ಕುಡಿಯೋದಕ್ಕೆ ಹೋಗೋಣ, ಈ ಟೆನ್ಷನ್ ವಾತಾವರಣ ಕಡಿಮೆ ಆಗುತ್ತೆ ಅಂತ ಪವನ್ ಆಫರ್ ಮಾಡಿದಾಗ, ಬಾ ಅಂತ ಮೈಥಿಲಿಯನ್ನು ಕರ್ಕೊಂಡು ಹೋದ ವಿನಯ್. ಕಾಫಿ ತಿಂಡಿ ಆದಮೇಲೆ, ಇವಳು ನಿನಗೇನಾಗಬೇಕು, ಫ್ರೆಂಡಾ ಅಥವಾ ಸಂಬಂಧಿಯಾ ಅಂತ ಕೇಳ್ದ ಪವನ್. ನನ್ನ ಭಾವಿ ಪತ್ನಿ. ಕಾಫಿ ಕುಡಿತಿದ್ದ ಮೈಥಿಲಿಗೆ ನೆತ್ತಿಗತ್ತಿತ್ತು. ಅವಳು ಕೋಪದಿಂದ ನೀಡಿದ ನೋಟಕ್ಕೆ ಕಣ್ಣು ಹೊಡೆದು ತುಂಟತನದಿಂದ ನಗ್ತಾ ವಿನಯ್, ಓಹೋ, ನಿಮ್ಮಿಬ್ಬರಿಗೂ ನಿಶ್ಚಿತಾರ್ಥ ಆಗಿದೆಯಾ? ಕಂಗ್ರ್ಯಾಟ್ಸ್ ನಿಮ್ಮಿಬ್ಬರಿಗೂ ಅಂತ ಹೇಳಿದ ಪವನ್ಗೆ ಮೈಥಿಲಿ ಒಂದು ರೀತಿಯ ಹುಚ್ಚನಗು ಬೀರದ್ಲು. ಥ್ಯಾಂಕ್ ಯು ಪವನ್, ಈ ವಿಷಯ ಇನ್ನೂ ಯಾರಿಗೂ ಹೇಳಿಲ್ಲ, ಮೊದಲು ನಿನಗೆ ಹೇಳ್ತಿದ್ದೀನಿ. ಅದೇನು ನಿಮ್ಮ ಮನೆಯವ್ರು ಗೊತ್ತಿಲ್ವಾ? ಅದೇ ಮನೆಯವ್ರ ನಂತರ ನಿನಗೆ ಕಣೋ ಹೇಳ್ತಾ ಇರೋದು ಅಂದಾಗ, ಓಕೆ ಮತ್ತು ಮದುವೆ ಯಾವಾಗ? ಮದುವೆ ಇಟ್ಕೊಂಡು ಇವಳನ್ನ ಕೆಲಸಕ್ಕೆ ಸೇರಿಸೋದೇನಿದು ಅಂತ ಕೇಳ್ದ. ಇವಳಿಗೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ಮದುವೆ ಆದಮೇಲೆ ಪುರುಷ ಅಹಂಕಾರದಿಂದ, ಗಂಡಿನ ಆಧಿಪತ್ಯದಿಂದ ನಾನು ಕೆಲಸ ಮಾಡಲು ಬಿಡಲ್ಲ ಅಂತ ಮದುವೆಗಿಂತ ಮೊದಲೇ ಕೆಲಸಕ್ಕೆ ಸೇರ್ಬೇಕಂತ ಷರತ್ತು ಹಾಕಿದಾಳೆ. ಈ ಹುಡುಗಿಯರಿದಾರಲ್ಲ ವಿನಯ್ ಅಂತ ಪವನ್ ಹೇಳ್ತಿದ್ರೆ ಟೇಬಲ್ ಕೆಳಗಿದ್ದ ಅವನ ಶೂ ಅನ್ನು ಕಾಲಿನಿಂದ ಗಟ್ಟಿಯಾಗಿ ತೊಳೆದ್ಲು ಮೈಥಿಲಿ. ಅಬ್ಬಾ ಅಂತ ವಿನಯ್ ಬಾಯಿಂದ ಆ ಪ್ರಯತ್ನವಾಗಿ ಬಂತು. ಕ್ಯಾಂಟೀನಲ್ಲಿ ಉಳಿದವರೆಲ್ಲ ಏನಾಯಿತು ಅಂತ ನೋಡಿದ್ರು. ಎಲ್ರಿಗೂ ಒಂದು ಹುಚ್ಚನಗು ನೀಡಿ, ನನ್ನನ್ನು ನಾನೇ ಹೊಗಳ್ಕೊಂಡ್ರೆ ನನ್ನ ಭಾವಿ ಪತ್ನಿಗೆ ಇಷ್ಟ ಆಗಲ್ಲ ಪವನ್, ಅದಕ್ಕೆ ಏನೋ ಆಟ ಆಡಿಸಿದ್ಲು. ಮ್ಯಾನೇಜರ್ ಬಂದಿರಬಹುದು, ಇನ್ನು ಹೋಗೋಣವಾ ಅಂದ. ಕೊಲ್ಲುವಂತೆ ನೋಡ್ತಾ ಇದ್ದ ಮೈಥಿಲಿಯನ್ನು ಹೆಚ್ಚು ಹೊತ್ತು ನೋಡಲಾಗದೆ, ಓಕೆ ಹೋಗೋಣ ಬನ್ನಿ ಅಂತ ಪವನ್ ಹೋದರೆ ಲಿಫ್ಟ್ ಹತ್ರ ಮೈಥಿಲಿಗೆ ಆಲ್ ದಿ ಬೆಸ್ಟ್ ಹೇಳಿದ ವಿನಯ್. ಅವನನ್ನು ಗುರ್ರನೆ ನೋಡ್ತಾ ಗಾಬರಿಯನ್ನು ಮುಚ್ಕೊಂಡು ಪವನ್ ಹಿಂದೆ ನಡೆದ್ಲು. ಮೇಲೆ ಹೋದ್ಮೇಲೆ ಮ್ಯಾನೇಜರ್ ಬಂದಿದ್ದಕ್ಕೆ ಮೈಥಿಲಿಯನ್ನು ಪರಿಚಯಿಸಿದ ಪವನ್ ಅವಳ ಬಗ್ಗೆ ವಿವರಣೆಯನ್ನು ನೀಡಿದ. ಮ್ಯಾನೇಜರ್ ಕೂಡ ಆಲ್ ದಿ ಬೆಸ್ಟ್ ಹೇಳಿದ ಮೇಲೆ
ತನ್ನ ಟೀಮ್ಗೆ ಪರಿಚಯಿಸಿದ ಪವನ್. ಹೊಸ ಹುಡುಗಿ, ಅದು ಮದುವೆಯಾಗದ ಹುಡುಗಿ ಬಂದಿದ್ದಾಳೆ ಅಂತ ಒಬ್ಬಿಬ್ಬರು ಮೈಥಿಲಿಯನ್ನು ನೋಡ್ತಾ ಇದ್ದರೆ, ಇವಳು ನನ್ನ ಫ್ರೆಂಡ್ ಜೊತೆ ಈಗಾಗಲೇ ನಿಶ್ಚಿತಾರ್ಥ ಆಗಿದೆ, ನೀವು ಇನ್ಯಾರನ್ನಾದರೂ ಟ್ರೈ ಮಾಡ್ಕೊಳ್ಳಿ ಅಂತ ನೇರವಾಗಿ ಹೇಳಿಬಿಟ್ಟ ಪವನ್. ಮೈಥಿಲಿ ನಕ್ಕಿದ್ಲು. ವಿನಯ್ ಹಾಗೆ ಹೇಳಿ ತನ್ನನ್ನು ಇಂತಹವರ ನೋಟದಿಂದ ರಕ್ಷಿಸ್ತಾ ಅನ್ನಿಸ್ತು. ಪಾಪ ಸುಮ್ಮನೆ ಅವನ ಕಾಲು ತುಳಿದೆ. ಬರುವಾಗ ಬಾಯಿ ಕೂಡ ಹೇಳಲಿಲ್ಲ. ಮನೆಗೆ ಹೋಗ್ಬಿಡ್ತಾನಾ? ಒಂದು ವೇಳೆ ಹೋಗ್ಬಿಟ್ರೆ ಸಾಯಂಕಾಲ ನನ್ನ ಮನೆಗೆ ಹೇಗೆ ಹೋಗಬೇಕು ಅಂತ ಆಲೋಚಿಸ್ತಿದ್ದ ಮೈಥಿಲಿ ಮುಖದ ಮುಂದೆ ಚಿಟಕಿ ಹೊಡೆದು, ಏನು ಯೋಚಿಸ್ತಿದೀಯ ಮೈಥಿಲಿ ಅಂದ ಪವನ್. ಇಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಅದನ್ನೇ ನೋಡ್ತಿದ್ದೆ ಅಂದ್ಲು. ನೀನು ಕೆಲಸ ಹೇಗೆ ಮಾಡಬೇಕು ಅನ್ನೋದನ್ನು 1 ತಿಂಗಳು ಟ್ರೈನ್ ನೀಡ್ತಾರೆ. ನಂತರ ನಮ್ಮ ತಂಡದಲ್ಲಿ ನಿನ್ನನ್ನು ಸೇರಿಸ್ಕೊಂಡು ಕೆಲಸವನ್ನು ಹಂಚ್ತಾರೆ. ಇದು ನಿನ್ನ ಜಾಗ ಅಂತ ಅವಳ ಜಾಗವನ್ನು ತೋರಿಸ್ತಾ ಪವನ್. ಥ್ಯಾಂಕ್ ಯು ಪವನ್ ಅವರೇ, ನೀವು ನನ್ನ ಗಾಬರಿಯನ್ನೆಲ್ಲ ದೂರ ಮಾಡಿದ್ರಿ. ತುಂಬ ಥ್ಯಾಂಕ್ಸ್ ಅಣ್ಣ. ನನ್ನ ಗೆಳೆಯನ ಭಾವಿ ಪತ್ನಿಗೆ ಅಷ್ಟು ಮಾಡದಿದ್ರೆ ಗೆಳೆತನಕ್ಕೆ ಬೆಲೆ ಎಲ್ಲಿದೆ ಮೈಥಿಲಿ? ಇವಳ ಹೆಸರು ಕೀರ್ತಿ. ಇವಳು ನಿನಗೆ ತರಬೇತಿ ನೀಡೋ ಹುಡುಗಿ. ಕೀರ್ತಿ, ಇವಳನ್ನ ನೋಡ್ಕೋ ಅಂತ ಹೇಳಿ ಬಾಯ್ ಹೇಳಿ ಹೋದ ಪವನ್. ಕೀರ್ತಿ ಜೊತೆ ಕೂಡ ಮೈಥಿಲಿ ಬೇಗನೆ ಬೆರೆತು ಹೋದ್ಲು. ಮಧ್ಯಾಹ್ನ ಊಟದ ಸಮಯದವರೆಗೆ ತನ್ನ ಕೆಲಸದಲ್ಲಿ ಸಿನ್ಸಿಯರಾಗಿ ಕೆಲಸ ಮಾಡಿದ ಮೈಥಿಲಿ ಊಟದ ಸಮಯದಲ್ಲಿ ತನುಜಾ ಕೊಟ್ಟ ಡಬ್ಬಿ ತೆರೆದು ತಿನ್ನಲು ಹೋದಾಗ ವಿನಯ್ಗೆ 1 ಬಾರಿ ಫೋನ್ ಮಾಡೋಣ ಅಂದ್ಕೊಂಡ್ಳು. ಆದರೆ ಅವಳ ಹತ್ರ ಫೋನ್ ಇಲ್ಲ. ನಿಜಕ್ಕೂ ವಿನಯ್ ನಂಬರ್ ಇಲ್ಲ ಅಂದ್ಕೊಳ್ತಿರುವಾಗ ಫೋನ್ ರಿಂಗ್ ಶಬ್ದ ಕೇಳಿಸ್ತು. ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ಮೊಬೈಲ್ ನೋಡ್ತಾ, ಮೊಬೈಲ್ ಎಲ್ಲಿಂದ ಬಂತು ಅಂದ್ಕೊಳ್ತಾ ವಿನಯ್ ಹೆಸರು ಸ್ಕ್ರೀನ್ ಮೇಲೆ ಕಂಡಾಗ ಫೋನನ್ನು ಎತ್ತಿದ್ಲು. ಹಾಯ್ ಮೇಡಮ್ ಅವರೇ, ಊಟ ಆಯ್ತಾ ಅಂದ ವಿನಯ್. ಥ್ಯಾಂಕ್ ಯು ಅಂದ್ಲು ಮನಸ್ಫೂರ್ತಿಯಾಗಿ. ಯಾಕಮ್ಮ? ಹೇಳಬೇಕನ್ನಿಸ್ತು, ಕಾರಣ ತಿಳಿಯೋದು. ಆ ಥ್ಯಾಂಕ್ಸ್ ಬದಲು ಒಂದು ಮುತ್ತು ಅಥವಾ ಅಪ್ಪಿಗೆ ನೀಡಿದರೆ ಖುಷಿ ಆಗ್ತಿದೆ ಅಲ್ವಾ ಮೇಡಮ್? ಒಳ್ಳೆಯವನು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಇಡ್ಯೇಟ್ ಥರ ಆಡ್ತೀಯಾ ಯಾಕೆ? ನಿನ್ನ ಹತ್ರ ಒಳ್ಳೆಯವನಾಗಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಪುಟ್ಟ. ನನ್ನ ಹೆಂಡತಿ ಗಯ್ಯಾಳಿ ರಾಕ್ಷಸಿ ಅಂದಮೇಲೆ ನಾನು ಕೂಡ ಹಾಗೇ ಇರಬೇಕಲ್ವಾ? ಊಟ ಮಾಡಿದ್ಯಾ ಅಂತ ಕೇಳಿದ್ಲು ಮೆಲ್ಲನೆ. ಇಲ್ಲ, ನಿನಗೆ ಫೋನ್ ಮಾಡಿದ ಮೇಲೆ ನೀನು ಹೇಗೆ ಮಾತಾಡ್ತೀಯಾ ಅಂತ ಕೇಳಿ ಆಮೇಲೆ ಮಾಡೋಣ ಅಂತ ಕಾಯ್ತಿದ್ದೀನಿ. ನಿಮ್ಮ ಆಫೀಸ್ ಎದುರಿಗಿರೋ ಹೋಟೆಲ್ನಲ್ಲಿ ಇದ್ದೀನಿ. ಅಲ್ಲಿದೆಯಾ? ಏನು ಮಾಡ್ತಿದೀಯಾ? ನನ್ನ ನಿಮ್ಮ ಆಫೀಸ್ ಒಳಗಡೆ ಬಿಡಲ್ಲ ಅಲ್ವಾ? ಸಾಯಂಕಾಲ ನೀನು ಬರೋವರೆಗೂ ಹೇಗಾದರೂ ಕಾಲ ಕಳೀಬೇಕಲ್ಲ. ಇಲ್ಲಿವರೆಗೆ ಸಿನಿಮಾಗೆ ಹೋಗಿ ಬಂದೆ, ಈಗಷ್ಟೇ ಊಟಕ್ಕೆ ಕೂತಿದ್ದೀನಿ. ಹೇಳಿದರೆ ನಾನು ಬರ್ತಿದ್ನಲ್ಲ. ಈಗ ಬರುವುದಕ್ಕಾಗಿಯೇ. ಅದೆಲ್ಲ ಅವ್ರ ಡಬ್ಬಿ ಕೊಟ್ಟಿದ್ದಾಳೆ, ತಿಂದೇ ಹೋದರೆ ತಗೊಂಡು ಬಾ, ಹಂಚ್ಕೊಳ್ಳೋಣ, ಬರ್ತಿದ್ದೀನಿ ಅಂತ ಫೋನ್ ಕಟ್ ಮಾಡ್ದ. ತಿಕ್ಲ, ನನಗಾಗಿ ಹೊರಗೆ ಅಡ್ಡಾಡ್ತಿದ್ದಾನೆ ಅಂದ್ಕೊಳ್ತಾ ಡಬ್ಬಿ ಮುಚ್ಚಿ ಕೆಳಗೆ ಹೋದ್ಲು. ಲಿವರ್ ಫ್ರೈ, ಮೆಣಸಿನ ರಸ, ವಡೆ, ಚಿಕನ್ ಕರಿ, ಚಿಕನ್ ಫ್ರೈ, ಅನ್ನ, ರೈತ, ಘಮಘಮಿಸೋ ಮಾಂಸಾಹಾರ ಪದಾರ್ಥಗಳು ಊಟದ ಮೇಜಿನ ಮೇಲೆ ತುಂಬಿಕೊಂಡಿವೆ. ಅನ್ವಿಕಾ ಎಲ್ಲರಿಗೂ ಅಕ್ಕರೆಯಿಂದ ಬಡಿಸ್ತಾ ಇದ್ದರೆ ಅವಳ ಮುಖದಲ್ಲಿನ ಸಂತೋಷವನ್ನು ನೋಡ್ತಾ ಇದ್ದಾನೆ ಅರ್ಜುನ್. ಕೆಲವರಿಗೆ ಅಡುಗೆ ಮಾಡಿ ಬಡಿಸೋದ್ರಲ್ಲೇ ತೃಪ್ತಿ ಇರುತ್ತೆ. ಅನ್ವಿಕಾ ಆ ಗುಂಪಿಗೆ ಸೇರಿದವಳು. ಲಕ್ಷ್ಮೀಕಾಂತ್ ಅವರು ಹೊಟ್ಟೆ ತುಂಬ ತಿಂದು ಎಷ್ಟು ದಿನ ಆಯಿತೋ ಏನೋ, ತಾಯಿ ಖಾರವಾಗಿ ಊಟ ಮಾಡಿ ನಿನ್ನ ಕೈಯಲ್ಲಿ ಅಮೃತ ಇದೆ, ಇಷ್ಟು ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದೀಯಾ, ನಿಮ್ಮ ಅಜ್ಜಿ ಅಡುಗೆ ಕೂಡ ನಿನ್ನ ಮುಂದೆ ಕಡಿಮೆಯೇ. ಹೌದು ಅನ್ವಿಕಾ, ನಾನು ಕೂಡ ಇಷ್ಟು ರುಚಿಯಾಗಿ ಅಡುಗೆ ಮಾಡಲಾರೆ ಅಂತ ಮೆಚ್ಕೊಂಡ್ಲು ಸ್ವರಾಜ್ಯಮಜ್ಜಿ. ಖುಷಿಗೆ ಚಿಕನ್ ಫ್ರೈ ಜೊತೆ ಸಾರು ಅನ್ನ ಹಾಕಿ ಹೀರಾಳಿಗೆ ಅನ್ವಿಕಾ ತಿನ್ನಿಸಿದ ಮೇಲೆ ಕೆಲಸದವರು ಮೇಜು ಸ್ವಚ್ಛ ಮಾಡ್ತಿದ್ರೆ ಅನ್ವಿಕಾ ಎಲ್ಲರಿಗೂ ಜೀರಾ ವಾಟರ್ ಮಾಡಿಕೊಟ್ಲು. ತಣ್ಣನೆಯ ಮಸಾಲ ನೀರು ಕುಡಿಯುತ್ತಾ ಎಲ್ಲರೂ ತೋಟದ ಜಾಗದಲ್ಲಿರೋ ಬೇವಿನ ಮರದ ಕೆಳಗೆ ಕೂತರು. ಹೊಟ್ಟೆ ತುಂಬ ತಿಂದು ತಣ್ಣನೆಯ ಗಾಳಿಗೆ ಮರದ ಕೆಳಗೆ ಮಲಗಿದ್ರೆ ಬರುವ ನಿದ್ರೆಯ ಸುಖವೇ ಬೇರೆ ಅಲ್ವಾ ರಾಧಾ ಅಂದರು ಲಕ್ಷ್ಮೀಕಾಂತ್ ಅವರು. ಮತ್ತು ಹಾಗೆ ಕಣು, ನಮ್ಮ ಹಳೆಯ ಕಾಲದಲ್ಲಿ
ಅದೇ ವೈಭವ ಅಂದರೆ ಅವ್ರ ಮಾತುಗಳು ಆಗ್ತಿದ್ದಂತೆ ಕೆಲಸದವ್ರು ಬಂದು 4 ಹಗ್ಗದ ಮಂಚಗಳನ್ನ ಮರದ ಕೆಳಗೆ ಹಾಕಿ ಅದರ ಮೇಲೆ ಮೆತ್ತನೆಯ ಹಾಸಿಗೆ ಬೆಡ್ಶೀಟ್ ಹಾಸಿದ್ರು. ಏನಮ್ಮ ಇದು ಅಂತ ಸ್ವರಾಜ್ಯಂ ಅವ್ರು ಕೇಳ್ತಿದ್ರೆ, ಸ್ವಲ್ಪ ಹೊತ್ತು ಮಲಗಿ ಅಜ್ಜಿ, ಹಾಯಾಗಿರುತ್ತೆ. ಮನೆಯಲ್ಲಿ ಎಷ್ಟು ಹೊತ್ತು ಆ ಎ ಸಿಯಲ್ಲಿ ಮಲಗಿದ್ರೂ ಏನು ಸುಖ ಇರುತ್ತೆ ಅನ್ನುತ್ತಾ ತಾತನಿಗೆ ಅಡಿಗೆಯಲ್ಲಿ ಸರಿಪಡಿಸಿಕೊಡ್ತಿದ್ರೆ, ನೀನು ಇಂಥ ಕೆಲಸಗಳನ್ನೆಲ್ಲ ಮಾಡಿದ್ರೆ ಇದರಿಂದ ಹೋಗೋದಕ್ಕೆ ಬುದ್ಧಿನೇ ಬರಲ್ಲ ನಮಗೆ ಅಂದರು ಲಕ್ಷ್ಮೀಕಾಂತ್ ಅವರು. ಇದ್ದೇ ಬಿಡಿ ತಾತಯ್ಯ, ಹೋಗಿ ಅಂತ ಯಾರು ಹೇಳಿದ್ದಾರೆ ಅಂದ್ಲು. ಮೆಣಸಿನ ಸಾರಿಗೆ ಖಾರ ಖಾರ ಅಂತಿದ್ದ ಖುಷಿಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಕರ್ಕೊಂಡು ಬರ್ತಾ ಇದ್ದಾನೆ ಅರ್ಜುನ್. ಅಷ್ಟು ಖಾರ ಇಲ್ಲ, ಅದಕ್ಕೆ ಅವೆಲ್ಲ ಅಭ್ಯಾಸ ಮಾಡಬೇಡಿ. ಸಾಯಂಕಾಲಕ್ಕೆ ಸೀನತ್ತೆ, ಅದರ ನಾಟಕಕ್ಕೆ ನೀನು ಸುಮ್ಮನೆ ಮೋಸ ಹೋಗ್ತಿದ್ಯಾ ಅರ್ಜುನ್ ಅಂತ ಅನ್ವಿಕಾ ಅಲ್ಪ ಕೋಪದಿಂದ ಹೇಳಿದ್ಲು. ಒಂದು ಐಸ್ ಕ್ರೀಮ್ ಮಧ್ಯಾಹ್ನ ಏನೂ ಆಗಲ್ಲ ಅಂತ ಮಗಳ ಪರವಾಗಿ ನಿಂತು ರಾಧಾಕೃಷ್ಣ ಅವರ ಪಕ್ಕ ಕೂತು ತೀರ್ಥಯಾತ್ರೆಗಳ ಹರಟೆ ಹೊಡಿತಿದ್ದಾನೆ ಅರ್ಜುನ್. ಸಾಯಂಕಾಲದವರೆಗೆ ಸಮಯ ಹಾಗೆ ಕಳೆದು ಹೋಯಿತು. ಬಿಸಿ ಬಿಸಿ ಶುಂಠಿ ಚಹಾ ಮತ್ತು ಪಕೋಡ ಮಾಡಿಕೊಂಡು ಬಂದ್ಲು ಅನ್ವಿಕಾ. ಇವತ್ತು ತುಂಬ ಜಾಸ್ತಿ ತಿಂದ್ಬಿಟ್ವೆ ಅನ್ವಿಕಮ್ಮ, ಬಕಾಸುರ ಅಂತಾರಲ್ಲ ಇದೆ. ನಾಳೆ ಪೂರ್ತಿ ಉಪವಾಸ ಇದ್ದರೆ ಮಾತ್ರ ಮೈ ಸರಿ ಹೋಗುತ್ತೆ ಅಂದ್ಲು ಸ್ವರಾಜ್ಯಂ. ನಕ್ಳು ಅನ್ವಿಕಾ. ತಾನು ತಂದಿದ್ದ ಸೀರೆ ಅನ್ವಿಕಾಳಿಗೆ ನೀಡಿ ದೀರ್ಘ ಸುಮಂಗಲಿ ಭವ ಅಂತ ಅರಸಿದ್ಲು. ಈಗ ಇವೆಲ್ಲ ಯಾಕಜ್ಜಿ ಅಂತಿದ್ದ ಅನ್ವಿಕಾಳಿಗೆ, ನನಗಂತೂ ಇಷ್ಟು ಪ್ರೀತಿಯಿಂದ ಮಾತಾಡಿಸೋ ಮೊಮ್ಮಗಳು ಇದ್ದಾಳೆ ಎಂಬ ಖುಷಿಗೆ ನನ್ನ ಈ ಪುಟ್ಟ ಕಾಣಿಕೆ ಅಂತ ಸುಂದರಿ ಅಜ್ಜಿಗೂ ಸೀರೆ ಬಳೆಗಳನ್ನ ನೀಡಿದ್ಲು. ಅನ್ವಿಕಾ ಅವರಿಗೂ ತಾಂಬೂಲ ನೀಡಿದ್ಲು. ಎಲ್ರಿಗೂ ವಿದಾಯ ಹೇಳಿ ಅವರು ಹೊರಟ್ರೆ ಖುಷಿಯನ್ನು ಕರ್ಕೊಂಡು ರೂಮ್ಗೆ ಬಂದ ಹೀರಾ, ಏನಂದ ನೀನು ಹೀರೋ ಅಂತ ಕೇಳಿದ್ಲು. ಏನಂತಾನೆ, ನನ್ನನ್ನು ಮಿಸ್ ಮಾಡಿಕೊಂಡಂತೆ ನೋಡಬೇಕು ಅನ್ನಿಸ್ತಿದೆ ಅಂದ. ಯಾಕೆ ಹೀರಾಗೆ ಹೇಳ್ತಿದ್ಯಾ? ಏನಿಲ್ಲ, ಮತ್ತು ನೀನು ಯಾಕೆ ಮಾತಾಡಿದೆ? ನಿನಗಾಗಿ ಅವನೇನು ಗಿಫ್ಟ್ ಕಳಿಸ್ಲಿಲ್ವಲ್ಲ, ಕನಿಷ್ಠ ನಿನಗೆ ಕಾಲ್ ಕೂಡ ಮಾಡಲಿಲ್ಲ. ಅವನ ಕಾಲ್ಗಾಗಿ ನಾನೇನು ಕಾಯ್ತಿಲ್ಲ, ಅವನು ಕೂಡ ತನ್ನ ಓದಿನಲ್ಲಿ ಬ್ಯುಸಿಯಾಗಿದ್ದಾನಲ್ವ ಪಾಪ, ಸಾಧ್ಯ ಇದ್ದರೆ ಬರ್ತಿದ್ದ. ಅಜ್ಜಿ ಹೇಳಿದ್ರಲ್ಲ ಅವ್ರ ಮಮ್ಮಿ ಕಳಿಸಲ್ಲ ಅಂತ, ಆದರೆ ಎಂದಾದರೂ ಒಂದು ದಿನ ನನಗೆ ಖಂಡಿತ ಬರ್ತಾನೆ ನನ್ನ ಹೀರೋ, ನೋಡ್ತಿರು ಎನ್ನುತ್ತಾ ತನ್ನ ಸೈಕಲ್ ತಗೊಂಡು ತೋಟಕ್ಕೆ ಹೊಡೆದ್ಲು ಖುಷಿ. ಅವಳು ಹೋದ್ಮೇಲೆ ಡ್ರಾಯಿಂಗ್ ಟೇಬಲ್ ಹತ್ರ ಕೂತ ಹೀರಾ ತನ್ನ ಸೆಲ್ಫ್ನಿಂದ ಪುಸ್ತಕ ತೆಗೆದ್ಲು. ಅದರಲ್ಲಿ ಬಿಡಿಸಿರೋ ಅರ್ಶಿನ ಚಿತ್ರವನ್ನು ಮನಸಾರೆ ಸವರಿ ಮಿಸ್ ಯು ಅಂತ ಮನಸ್ಸಿನಲ್ಲೇ ಅಂದುಕೊಂಡ್ಳು. ಅನ್ವಿಕಾ ಕರೆದ ಕೂಡಲೇ ಪುಸ್ತಕ ಮುಚ್ಚಿ ಹೋದ್ಲು. ವಿನಯ್ ಮತ್ತು ಮೈಥಿಲಿ ಸಾಯಂಕಾಲ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಸುಜಾತ ಇದ್ಲು. ವಿನಯ್ ಬೈಕ್ ಹಿಡಿತಿರೋ ಮೈಥಿಲಿಯನ್ನು ನೋಡುತ್ತಾ ಅವ್ರ ಮನೆಯೊಳಗೆ ಬರೋವರೆಗೆ ಸುಮ್ಮನಿದ್ದು, ಬಂದ ಮೇಲೆ ಬಾಗಿಲು ಹಾಕಿ, ಆ ಹುಡುಗಿನ ಬೈಕ್ ಮೇಲೆ ಯಾಕೆ ಸೂಚಿಸ್ತಿದ್ಯಾ ವಿನಯ್ ಅಂತ ಕೋಪದಿಂದ ಕೇಳಿದ್ಲು. ಅದೇನು, ಅವಳಿಗೆ ಕೆಲಸ ಸಿಕ್ಕಿದೆ, ಮೊದಲ ದಿನ ಸೇರ್ತಿದ್ದಾಳಲ್ವಾ, ಇಲ್ಲಿಂದ ತಡ ಆಗುತ್ತೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬಂದೆ, ಏನಾಯಿತು, ಯಾಕಿಷ್ಟು ಕೋಪದಲ್ಲಿದೆಯಾ? ತನುಜ ನಿನಗೆ ಹೇಳಿಲ್ವಾ ಅಂತ ಕೇಳ್ದ. ಅವಳು ಹೇಳೋದೇನಿದೆ, ವಯಸ್ಸಿಗೆ ಬಂದು ಹುಡುಗಿಯನ್ನ ಹಾಗೆ ಬೈಕ್ ಮೇಲೆ ಕೂರಿಸ್ಕೊಂಡು ಊರಲ್ಲಿ ಸುತ್ತಾ ಇದ್ದರೆ ನೋಡೋ ನಾಲ್ವರು ಏನಂದ್ಕೊಳ್ತಾರೆ? ಏನಂದ್ಕೊಂಡ್ರು ನನಗೆ ಪರವಾಗಿಲ್ಲ, ನಿನಗೆ ಪರವಾಗಿಲ್ಲ, ಆದರೆ ನನಗಿಷ್ಟ ಇಲ್ಲ. ಮನೆಯಲ್ಲಿ ಬೆಳೆದ ಹೆಣ್ಣು ಮಗಳಿದ್ದಾಳೆ, ನೀನು ಅವಳ ಗೆಳತಿ ಜೊತೆ ಹೀಗೆ ಬೀದಿಯಲ್ಲಿ ಅಡ್ಡಾಡಿ ನಾಲ್ವರು ಬಾಯಿಗೆ ಬಿದ್ದರೆ ನಾಳೆ ನಿನ್ನ ತಂಗಿ ಬಗ್ಗೆಯೂ ಹಾಗೆ ಅಂತಾರೆ, ಅವಳು ಇನ್ನಾರ ಜೊತೆ ಸುತ್ತಿದ್ದಾಳೆ ಅಂತ. ಸುಜಾತ ಅಷ್ಟು ಗಟ್ಟಿಯಾಗಿ ಗಂಭೀರವಾಗಿ ಮಾತಾಡ್ತಿದ್ರೆ ಮೈಥಿಲಿ ವಿನಯ್ ಬೆನ್ನಿ ಹಿಂದೆ ಹೋಗಿ ನಿಂತಳು. ಅಮ್ಮ, ಯಾಕಿಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ರಾಧಾಂತ ಮಾಡ್ತಿದ್ಯಾ? ಮೈಥಿಲಿ ನಿನಗೆ ಇಷ್ಟ ಅಂದೆ, ಅವಳ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ವಾ ಅಂತ ತನುಜ ಅಂತಿದ್ರೆ, ಬಾಯಿ ಮುಚ್ಚು, ಆ ರಮೇಶ್ ಹೇಗೆ ಮಾತಾಡ್ತಿದ್ದಾನೆ ಗೊತ್ತಾ? ಮದುವೆ ಮನೆಯಲ್ಲಿ ಮಗ ಯಾರೋ ಹುಡುಗಿಯನ್ನ ಕರ್ಕೊಂಬಂದಿದ್ದಾನೆ ಅಂತ ಮದುವೆ ಹಾಳಾಗಿ ಹೋಗಿದೆ, ನಿಮ್ಮನ್ನು ಮನೆಯಲ್ಲಿಟ್ಕೊಂಡು ನಾನು ತಪ್ಪು ಕೆಲಸ ಮಾಡಿಸ್ತಿದ್ದೀನಿ ಅಂತ ಅಂತಿದ್ರೆ ನನ್ನ ತಲೆ ತಗ್ಸಿದಂತಾಯಿತು ಅಂತ ಕೇಳ್ತಿರುವಾಗ ಸುಜಾತ ಕಣ್ಣಲ್ಲಿ ನೀರು ತುಂಬಿಕೊಂಡ್ವು. ವಿನಯ್ ಮುಷ್ಟಿ ಬಿಗಿದ. ಆ ಮಾತಿಗೆ ಆ ರಾಸ್ಕಲ್ ಅವನು ಬಾಯಿಗೆ ಬಂದಂತೆ ಬೊಗಳಿದ್ರೆ, ನೀನು ಇಲ್ಲಿಗೆ ಬಂದು ಅಳ್ತಿದ್ಯಾ, ಕೆನ್ನೆಗೆ ಒಡಿದೆ ಬಂದಿದೆಯಲ್ಲ ಅಂತ ಹೊರಗೆ ಹೋಗ್ತಿದ್ರೆ, ನಿಲ್ಲೋ ವಿನಯ್
ಅಂತ ಹಿಂದೆ ಹೋದ್ಲು ಸುಜಾತ. ಮೈಥಿಲಿ ಗೊಂಬೆಯಂತೆ ನಿಂತುಬಿಟ್ಲು. ಏನು ನಡೀತಿದೆ ಅಂತ ಅರ್ಥ ಆಗದೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋ ಪ್ರತಿಲಿಪಿಯಲ್ಲಿ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.